ರೇಪ್ ಕೇಸ್ನಲ್ಲಿ ಕಳೆದ 14 ತಿಂಗಳುಗಳಿಂದ ಜೈಲು ವಾಸವನ್ನ ಅನುಭವಿಸ್ತಾ ಇರುವಂತಹ ಮಾಜಿ ಸಂಸದನಿಗೆ ಕೋರ್ಟ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು ಕೇಸ್ನಲ್ಲಿ ಅತ್ಯಾಚಾರ ಆರೋಪ ಸಾಬೀತಾಗಿದ್ದು ಅಪರಾಧಿ ಅಂತ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ. ನಾಳೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಲಿದ್ದು ಪ್ರಜ್ವಲ್ಗೆ ಎಷ್ಟು ವರ್ಷ ಜೈಲಾಗಬಹುದು ಅನ್ನುವುದು ಕುತೂಹಲವನ್ನ ಮೂಡಿಸಿದೆ. ಬಿಗ್ ರಿಲೀಫ್ ಸಿಗುವ ನಿರೀಕ್ಷೆಯಲ್ಲಿದ್ದ ಮಾಜಿ ಸಂಸದನಿಗೆ ಶಾಕ್. ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ, ಕೋರ್ಟ್ ತೀರ್ಪು. ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಬಿಗ್ ಶಾಕ್ ಕೊಟ್ಟಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಹೊಳೆನರಸೀಪುರದಲ್ಲಿ ಮನೆ ಕೆಲಸದ ಮಹಿಳೆ ಮೇಲೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ನಡೆಸಿದ್ದಾರೆ ಎಂಬ ಆರೋಪದ ಮೇರೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಸುದೀರ್ಘ ವಿಚಾರಣೆ ನಡೆಸಿ ವಾದ ಪ್ರತಿವಾದ ಆಲಿಸಿದ್ದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜುಲೈ 30ರಂದೇ ತೀರ್ಪನ್ನ ಪ್ರಕಟ ಮಾಡಬೇಕಿತ್ತು. ಆದರೆ ಕೆಲವೊಂದು ಸ್ಪಷ್ಟೀಕರಣ ಬೇಕಿದ್ರಿಂದ ತೀರ್ಪನ್ನ ಇವತ್ತಿಗೆ ಕಾಯ್ದಿರಿಸಲಾಗಿತ್ತು. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟಿಸಲಿರುವ ಕೋರ್ಟ್. ಮೊಬೈಲ್ ಸಾಕ್ಷ್ಯ ಮತ್ತು ಸಂತ್ರಸ್ತೆಯ 164 ಹೇಳಿಕೆ ಆಧಾರದ ಮೇಲೆ ಆರೋಪ ಸಾಬೀತಾದ ಕಾರಣ ಹೊಳೆನರಸೀಪುರದ ಕೇಸ್ನಲ್ಲಿ ಅಪರಾಧಿ ಅಂತ 424 ಪುಟಗಳ ಮಹತ್ವದ ತೀರ್ಪನ್ನ ನೀಡಿದೆ. ಆದರೆ ಶಿಕ್ಷೆಯ ಪ್ರಮಾಣವನ್ನ ನಾಳೆ ಪ್ರಕಟಿಸುವುದಾಗಿ ತಿಳಿಸಿದೆ. ಇನ್ನು ಜಡ್ಜ್ ಸಂತೋಷ್ ಗಜಾನನ ಭಟ್ ತೀರ್ಪನ್ನ ಪ್ರಕಟ ಮಾಡ್ತಾ ಇದ್ದ ಹಾಗೆ ಪ್ರಜ್ವಲ್ ರೇವಣ್ಣ ಕಣ್ಣೀರಿಟ್ಟಿದ್ದಾರೆ. ಬಳಿಕ ಕಣ್ಣೀರು ಒರೆಸ್ತಾನೆ ಪ್ರಜ್ವಲ್ ರೇವಣ್ಣ ಪರಪ್ಪನಾಗ್ರಹಾರ ಜೈಲಿಗೆ ವಾಪಸ್ಸಾಗಿದ್ದಾರೆ. 376N, 376K, 354, 66 ಆಫ್ ಐಟಿ ಆಕ್ಟ್ ಅಲ್ಲಿ ಚಾರ್ಜ್ ಅನ್ನು ಫ್ರೇಮ್ ಮಾಡಿತ್ತು. ಈ ಎಲ್ಲಾ ಕೌಂಟ್ಗಳಲ್ಲೂ ಸಹ ಆರೋಪಿನ ಇವತ್ತು ದೋಷಿ ಅಂತ ಹೇಳಿ ಕೋರ್ಟ್ ಇಸ್ ಡಿಸೈಡೆಡ್ ಟುಡೇ. ಈ ಕೇಸ್ನಲ್ಲಿ ಇರತಕ್ಕಂಥ ಸಂತ್ರಸ್ತೆ ಏನಿದೆ, ಆ ಸಂತ್ರಸ್ತೆಯ ಹೇಳಿಕೆ ಮತ್ತು ಸಂತ್ರಸ್ತೆಯಲ್ಲಿರತಕ್ಕಂಥ ಎವಿಡೆನ್ಸ್ನ ಆಧಾರದ ಮೇಲೆ ಮತ್ತೆ ಇದರಲ್ಲಿ ಸಿಕ್ಕಿರ್ತಕ್ಕಂಥ ಡಿಜಿಟಲ್ ಎವಿಡೆನ್ಸ್ ಏನಿದೆ ಅದರ ಆಧಾರದ ಮೇಲೆ ಇವತ್ತು ಕೋರ್ಟು ಯಾವೆಲ್ಲ ಚಾರ್ಜಸ್ಗಳನ್ನು ಫ್ರೇಮ್ ಮಾಡಿತ್ತು ಎಲ್ಲ ಚಾರ್ಜಸ್ಗಳಲ್ಲೂ ಸಹ ಅಕ್ಯೂಸನ್ನು ಕನ್ವಿಕ್ಟ್ ಮಾಡಿದೆ. ಮಗನಿಗೆ ಬಿಗ್ ರಿಲೀಫ್ ಸಿಗುವ ನಿರೀಕ್ಷೆಯಲ್ಲಿದ್ದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುಟುಂಬಕ್ಕೆ ಆಘಾತವಾಗಿದೆ. ಮಗನ ವಿರುದ್ಧ ತೀರ್ಪು ಬರ್ತಾ ಇದ್ದ ಹಾಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿಧಾನಸೌಧದಿಂದ ನೇರವಾಗಿ ಮನೆಯತ್ತ ತೆರಳಿದ್ರು. ಈ ವೇಳೆ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನಕ್ಕೆ ಶರಣಾಗ್ಬಿಟ್ರು. ದೋಷಿ ಅಂತ ಬಂದಿದೆ, ನಾನು ಮೇಲ್ಮನವಿ ಹೋಗ್ತೀರಾ ಸರ್? ದೋಷಿ ಅಂತ ಬಂದಿದೆ, ನಾನು ಮೇಲ್ಮನವಿ ಹೋಗ್ತೀನಿ. ಪ್ರಜ್ವಲ್ ದೋಷಿ ತೀರ್ಪು ಬೆನ್ನಲ್ಲೇ ನ್ಯಾಯ ಸಿಕ್ಕಿತು ಎಂದ ರಮ್ಯಾ. ಪ್ರಜ್ವಲ್ ರೇವಣ್ಣ ದೋಷಿ ಅಂತ ತೀರ್ಪು ಹೊರಬಂದ ಬೆನ್ನಲ್ಲೇ ನಟಿ ಕಂ ಮಾಜಿ ಸಂಸದೆ ರಮ್ಯಾ ತೀರ್ಪನ್ನ ಸ್ವಾಗತಿಸ್ತಾ ಎಲ್ಲ ಮಹಿಳೆಯರಿಗೂ ನ್ಯಾಯ ಸಿಕ್ಕಿದೆ ಅಂಥೇಳಿ ಪೋಸ್ಟ್ ಹಾಕಿದ್ದಾರೆ. ಇನ್ನು ಹಾಸನದಲ್ಲಿ ಪ್ರಜ್ವಲ್ ವಿರುದ್ಧ ಹೋರಾಟ ನಡೆಸಿದ್ದ ಮಹಿಳಾ ನಾಯಕಿಯರು ಕೂಡ ತೀರ್ಪನ್ನ ಸ್ವಾಗತಿಸಿದ್ದಾರೆ. ಇವತ್ತು ಸತ್ಯಕ್ಕೆ ಜಯ ಇದ್ದೇ ಇದೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆಗೆ ನಮ್ಮ ಮುಂದೆ ನಿಂತಿದೆ ಅಂತ ನಾನು ಭಾವಿಸ್ತೀನಿ. ಅದರಲ್ಲೂ ಇಷ್ಟು ಶೀಘ್ರವಾಗಿ ತೀರ್ಪುಗಳು ಬಂದಿದ್ದು ಅತ್ಯಾಚಾರ ಪ್ರಕರಣದಲ್ಲಿ ತುಂಬ ಅಂದರೆ ತುಂಬ ಕಡಿಮೆ. ನಾನು ಅಂದ್ಕೊಳ್ಳೋ ಹಾಗೆ ಒಂದು 6-7 ತಿಂಗಳು ಆಗಿತ್ತಷ್ಟೇ ಚಾರ್ಜ್ ಶೀಟ್ ಆಗಿ. ಇಷ್ಟರ ಒಳಗಡೆನೇ ಈ ರೀತಿಯಾದಂಥ ತೀರ್ಪು ಬಂದಿರುವಂಥದ್ದು ನಿಜಕ್ಕೂ ಒಂದು ಸಮಾಧಾನಕರವಾಗಿರುವಂತಹ ಮತ್ತು ಆಶಾದಾಯಕವಾದಂಥ ಒಂದು ಬೆಳವಣಿಗೆ. ಮತ್ತು ಯಾಕೆಂದರೆ ಇನ್ನೂ 3 ಪ್ರಕರಣಗಳು ಇರೋದ್ರಿಂದ ನಾವು ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಧನಾತ್ಮಕವಾದಂತಹ ತೀರ್ಪು ಬಂದೇ ಬರುತ್ತೆ ಅಂತ ಹೇಳಿ. ಒಟ್ಟಾರೆ ಬಿಗ್ ರಿಲೀಫ್ ಸಿಗುವ ನಿರೀಕ್ಷೆಯಲ್ಲಿದ್ದ ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಬಿಗ್ ಶಾಕ್ ಕೊಟ್ಟಿದೆ. ನಾಳೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸಲಿದ್ದು ಪ್ರಜ್ವಲ್ಗೆ ಎಷ್ಟು ವರ್ಷ ಜೈಲು ಶಿಕ್ಷೆಯಾಗಬಹುದು ಅನ್ನುವ ಕುತೂಹಲ ಹೆಚ್ಚಾಗಿದೆ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.